ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಬುಧವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವಾಗಂತೂ ಬ್ಯಾಕ್ ಟು ಬ್ಯಾಕ್ ಮಳೆ ಬರ್ತಿರೋದ್ರಿಂದ ಹೊರಗಡೆ ವಾತಾವರಣ ತುಂಬಾ ಚೆನ್ನಾಗಿದೆ. 8 ಗಂಟೆ ಆದರೂ ಕೂಡ ಬಿಸಿಲೇ ಬಂದಿಲ್ಲ. ತುಂಬ ತಣ್ಣಗಿದೆ ಕ್ಲೈಮೇಟ್ ಎಲ್ಲ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು, ಹೊಸದಾಗಿ ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೆಳಗ್ಗೆ ಟಿಫನ್ಗೆ ಏನಾದರೂ ಸ್ವಲ್ಪ ಸ್ಪೆಷಲ್ ಆಗಿನೇ ಮಾಡೋಣ ಅಂತ ಹೇಳಿ, ಯಾಕಂದರೆ ನಾನು ಮಕ್ಕಳು ಇರ್ತೀವಿ. ರೆಗ್ಯುಲರ್ ಆಗಿ ಬರೀ ಉಪ್ಪಿಟ್ಟು ಒಗ್ಗರಣೆನೇ ಆಗೋಗಿದೆ. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಡೋಣ ಅಂತ ಹೇಳಿ ಬ್ಯಾಗಲ್ಲಿ ವೆಜಿಟೇಬಲ್ ಎಲ್ಲ ಫ್ರೆಶ್ ಆಗಿರುತ್ತೆ, 100% ಫ್ರೆಶ್ ಆಗಿರುತ್ತೆ. ಬಾಕ್ಸಿಗೆ ಕಂಪೇರ್ ಮಾಡಿದರೆ ಇದೇ ಬೆಸ್ಟ್. ಸೊ ನೋಡ್ಬೋದು, ಈಗ ಆಲ್ರೆಡಿ ಒಂದು 8-10 ಡೇಸ್ ಆಯಿತು. ತುಂಬ ಚೆನ್ನಾಗಿರುತ್ತೆ, ಏನು ಕೊಳೆಯೋದಾಗಿರಲಿ ಕೆಡೋದಾಗಿರಲಿ ಆಗಲ್ಲ. ನನಗೆ ಆಲ್ಮೋಸ್ಟ್ ಈ ಕರಿಬೇವು ಕೊತ್ತಂಬರಿ ಆ ಥರದ್ದನ್ನು ಮಾತ್ರ ನಾನು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಸೊ ವೆಜಿಟೇಬಲ್ ಎಲ್ಲ ಈ ಥರ ಬ್ಯಾಗಲ್ಲೇ. ಇದು ತುಂಬ ಚೆನ್ನಾಗಿದೆ. ಆ ಥರ ನೀರೆಲ್ಲ ಇತ್ತಂದರೆ ಇದೇ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ತುಂಬ ಫ್ರೆಶ್ ಆಗಿರ್ತವೆ ವೆಜಿಟೇಬಲ್ ಎಲ್ಲ. ಸೊ ಮೊನ್ನೆ ಒಂದು ಕಾಮೆಂಟ್ ಬಂದಿತ್ತು ನನಗೆ, ವೆಜಿಟೇಬಲ್ ಬ್ಯಾಗ್ ಬಗ್ಗೆ ಹೇಳಿ, ಅದೇ ಚೆನ್ನಾಗಿರ್ತಾವ ಫ್ರೆಶ್ ಆಗಿರ್ತಾವ ಅಂತ ಹೇಳಿ. ಸೊ 100% ಫ್ರೆಶ್ ಆಗಿಯೇ ಇರುತ್ತೆ ಇದರಲ್ಲಿ. ಶೇಂಗಾ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಶೇಂಗಾನ ಹುರ್ಕೊಳ್ತಿದ್ದೀನಿ. ಮುಂಚೆ ಎಲ್ಲ ಸ್ಕೂಲ್ ಇತ್ತು ಅಂದರೆ ಹುರಿದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೆ. ಬೆಳಗ್ಗೆ ಬೇಗ ಆಗಬೇಕಲ್ವ ಕೆಲಸ. ಸ್ಕೂಲ್ ಇಲ್ಲದೆ ಇರೋದ್ರಿಂದ ಫುಲ್ ಲೇಸಿಯಾಗಿ ಹೋಗ್ಬಿಟ್ಟಿದ್ದೀನಿ ನಾನಂತೂ. ಇವತ್ತು ಬಂದ್ ದೋಸೆ ಹಾಗೆ ಶೇಂಗಾ ಚಟ್ನಿ ಮಾಡ್ಕೊಳ್ತಿದ್ದೀನಿ. ಬಂದ್ ದೋಸೆಗೆ 2 ಕಪ್ಪಷ್ಟು ಚಿರೋಟಿ, 2 ಕಪ್ಪಷ್ಟು ಮೊಸರು. ನಾನು ಮನೆಯಲ್ಲಿ ಮಾಡಿರೋ ಮೊಸರನ್ನ ಬಳಸ್ತಿರೋದ್ರಿಂದ 2 ಕಪ್ ತೊಗೊಳ್ತಿದ್ದೀನಿ. ನೀವು ಪ್ಯಾಕೆಟ್ ಮೊಸರನ್ನ ಹಾಕೊಳ್ತೀರ ಅಂದರೆ ಬರೀ 1 ಕಪ್ಪಷ್ಟು ಮೊಸರು, 1 ಕಪ್ಪಷ್ಟು ನೀರನ್ನು ಹಾಕಿ, ಇಲ್ಲ ಸಿಕ್ಕಾಪಟ್ಟೆ ಹುಳಿ ಆಗುತ್ತೆ, ತಿನ್ನೋದಕ್ಕಾಗಲ್ಲ ಅದು. ಹಂಗಾಗಿ ಚೆನ್ನಾಗಿ ಕಲಸಿ ಒಂದು 20 ನಿಮಿಷ ಎತ್ತಿಟ್ಟಿದ್ದೀನಿ. ಶೇಂಗಾ ಎಲ್ಲ ಫ್ರೈ ಆಗಿದೆ. ಸ್ವಲ್ಪ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಅದನ್ನು ಫ್ರೈ ಮಾಡಿಕೊಂಡು ಚಟ್ನಿಗೆ ಸೇರಿಸ್ಕೊಳ್ತೀನಿ. ಇನ್ನು ನೈಟ್ ನನಗೆ ಸ್ವಲ್ಪ ರೈಸ್ ಇದೆ, ಅದನ್ನು ಮಜ್ಜಿಗೆ ಅನ್ನ ಮಾಡ್ಕೊಳ್ತೀನಿ. ಈ B12ಗೆ ತುಂಬ ಒಳ್ಳೆಯದು ಅಂತ ಗೊತ್ತಾದಾಗಿಂದ ಯಾವಾಗೇ ನೈಟ್ ರೈಸ್ ಉಳಿದ್ರೆ ಕಂಪಲ್ಸರಿ ಅದನ್ನು ನಾನು ಈ ಥರ ಮಾಡಿಕೊಂಡೇ ತಿಂತೀನಿ. ಕಟ್ ಮಾಡಿರುವಂಥ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಇದೆಲ್ಲನೂ ಹಾಕಿ ಎತ್ತಿಟ್ಕೊಳ್ತಿದ್ದೀನಿ. ತಿನ್ನೋ ಟೈಮಲ್ಲೇ ನಾನು ಮೊಸರು ಮತ್ತು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಲೇಟ್ ಆದಂಗೆಲ್ಲ ಹುಳಿ ಬರೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಪ್ಪೆ ಇತ್ತು ಅಂದರೆ ನನಗೆ ಇಷ್ಟ ಆಗುತ್ತೆ. ಇನ್ನು ವೈಶು ಎದ್ದು ಫ್ರೆಶ್ ಅಪ್ ಆಗಿ ಅವಳು ಓದ್ತಿದ್ದಾಳೆ. ಟು 10 ಗಂಟೆ ಆಗಿದೆ ವೈಭವ್, ಇವಾಗ ಎದ್ದಿ. ಮಾತಾಡ್ಸ್ಕೊಂಡು ಬರ್ಬೇಕಿಲ್ಲ ಪಚ್ಚಿ. ಹೋಗು. ಚಟ್ನಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇನ್ನು ಅದೇ ಜಾರಲ್ಲಿ ನಾನು ಹಿಟ್ಟನ್ನು ರುಬ್ಕೊಳ್ತಿದ್ದೀನಿ. ಚೆನ್ನಾಗಿ ಎಲ್ಲನೂ ಹೊಂದ್ಕೊಂಡಿದೆ. ಬರೀ ಇದಷ್ಟೇ, ಇದಕ್ಕೆ ಯಾವುದೇ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ನಾವು ಮಿಕ್ಸಿ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಮೊಸರು ಹಾಕಿರೋದ್ರಿಂದ ನಾವು ನೀರೆಲ್ಲ ಸೇರಿಸ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ ಮತ್ತು ನಾನು ಅದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ. ಇವತ್ತು ಬೆಳಗ್ಗೆ ಟಿಫನ್ನು ಇದೊಂದೇ ಕಡಾಯಿಯಲ್ಲಿನೇ ಮಾಡ್ಕೊಂಡಿದ್ದು ಕಂಪ್ಲೀಟಾಗಿ. ಸೊ ಸ್ಕೂಲ್ ಇಲ್ಲ, ನಿಧಾನವಾಗಿಯೇ ಕೆಲಸಗಳು ಮಾಡ್ಕೋಬೋದಲ್ವ. ಹಾಗಾಗಿ, ಯಾಕೆಂದರೆ ಎಕ್ಸ್ಟ್ರಾ ಪಾತ್ರೆಗಳಾದರೆ ಅದು ನಮಗೇನೆ ಹೊರೆ ತೊಳಿಬೇಕಾದ್ರೆ. ಸೊ ಇದೊಂದರಲ್ಲಿನೇ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಪಾತ್ರೆಗಳನ್ನು ಬಳಸಿ ಅಡುಗೆಗಳನ್ನು ಮಾಡ್ಕೊಳ್ತೀನಿ ಬೆಳಿಗ್ಗೆ. ನನಗೂ ನೆಕ್ಸ್ಟ್ ಅದು ಕೆಲಸ ಈಸಿ ಆಗುತ್ತೆ ಅಂತ ಹೇಳಿ. ಇನ್ನು ನಾನಿಲ್ಲಿ ಚಟ್ನಿಗೆ ಮತ್ತು ನನ್ನ ರೈಸ್ಗೆ ನಾನಿಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಎರಡಕ್ಕೂ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಒಗ್ಗರಣೆ ಜಾಸ್ತಿ ಮಾಡಿಕೊಂಡು ಎರಡಕ್ಕೂ ಸೇರಿಸ್ಕೊಂಡ್ಬಿಟ್ರೆ ಈ ಕೆಲಸ ಮುಗ್ದೋಗುತ್ತೆ. ನೆಕ್ಸ್ಟ್ ಇದರಲ್ಲಿನೇ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲನೂ ಹಾಕಿ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಈರುಳ್ಳಿ ಮತ್ತು ಕ್ಯಾರೆಟ್ನ ಸೇರಿಸ್ಕೊಳ್ತಿದ್ದೀನಿ. ಸೊ ಮೆಣಸಿನ್ಕಾಯಿ ಕೂಡ ಹಾಕೋಬೋದು, ಬಟ್ ವೈಭವ್ ಅದನ್ನು
ತೆಗೆಯೋದಕ್ಕೇ ಟ್ರೈ ಮಾಡ್ತಿರ್ತಾನೆ. ಸೊ ಹಾಗಾಗಿ ಚಟ್ನಿಗೆ ಹಾಕಿದ್ದೀನಲ್ವ ಸ್ವಲ್ಪ ಜಾಸ್ತಿನೇ ಅಂತ ಹೇಳಿ ಇದರಲ್ಲಿ ನಾನು ಹಾಕಿಲ್ಲ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇನ್ನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಮಾಡುವಂಥ ಸೋಡಾ ಏನಿರುತ್ತಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಸೊ ಫ್ಲಫಿ ಆಗಿ ಬರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಚೆನ್ನಾಗಿ ಮತ್ತೆ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಕೊತ್ತಂಬರಿನ ಸೇರಿಸ್ಕೊಳ್ತಿದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ, ಹಾಗೆ ತಣ್ಣು ಕೂಡ ಆಗಿದೆ. ಇದನ್ನು ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಕ್ವಿಕ್ಕಾಗಿ ದೋಸೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗುತ್ತೆ. ನಾವು ಎಷ್ಟೋ ಸಾರಿ ದೋಸೆಗೆ ಹಾಕಿರಲ್ಲ, ಮಕ್ಕಳು ದೋಸೆ ಅಂತ ಕೇಳ್ತಿರ್ತಾರೆ. ಸೊ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಅದೇ ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾನು ದೋಸೆನ ಹಾಕ್ಕೊಳ್ತಿದ್ದೀನಿ. ಮೇಲೆ ಕಂಪಲ್ಸರಿ ಇದನ್ನ ಕ್ಲೋಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫಸ್ಟ್ ಒಂದು ಸ್ವಲ್ಪ ಲೈಟ್ ಕಲರ್ ಬರುತ್ತೆ, ಆಮೇಲೆ ತುಂಬ ಚೆನ್ನಾಗೇ ಬರುತ್ತೆ ದೋಸೆ. ಸೊ ಮಕ್ಕಳದೆಲ್ಲ ಟಿಫನ್ ಕಂಪ್ಲೀಟ್ ಆಯಿತು. ಇವಾಗ ನಾನು ಟಿಫನ್ ಮಾಡ್ಕೊಳ್ತೀನಿ. ನೋಟ್ಸ್ ಕೂಡ ಒಂದೇ ಪೆನ್ ಮಾಡಿ ಶೀಕರಣಿ ಮಾಡೋಣ ಅಂತ ಹೇಳಿ. ಈಗ ಮಳೆ ಬಂದಿದೆ ಅಲ್ವಾ, ಇನ್ಮೇಲೆ ಮ್ಯಾಂಗೋಸ್ ಎಲ್ಲ ಚೆನ್ನಾಗಿರಲ್ಲ. ಸೊ ಫೈನಲ್ ಆಗಿ ಒಂದ್ಸರಿ ಶೀಕರಣಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಹಣ್ಣನ್ನು ತರಿಸಿದ್ದೆ. ಇದು ವಿಪರೀತ ಉಳಿ ಇದೆ, ವಾಪಸ್ ಕೊಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೀನಿ. ನಮ್ಮ ಊರಿಂದ ತೊಗೊಂಡು ಬಂದಿರೋದು ಕೊಯ್ಯೋ ಅಂತ ಮಾನೇನು. ಶೀಕರಣಿ ಎಲ್ಲ ಅಲ್ಲಿ ಮಾಡೋಕ್ಕೆ ಬರಲ್ಲ ಅದರಲ್ಲಿ. ಸೊ ತೊಗೊಂಡು ಬಂದ ಎಲೆನ 3 ದಿನ ಆಯ್ತೇನೋ ಕಟ್ ಮಾಡಿ ಇಟ್ಕೊಂಡಿರಲಿಲ್ಲ. ಇವತ್ತು ಕಟ್ ಮಾಡ್ತಿದ್ದೀನಿ. ಯಾವ ಕೆಲಸನೂ ಸರಿಯಾಗಿ ಮಾಡ್ತಾನೆ ಇಲ್ಲ ಇತ್ತೀಚೆಗೆ, ಮಕ್ಕಳು ಸ್ಕೂಲ್ ಇಲ್ಲದೆ ಇರೋದ್ರಿಂದ. ಸೊ ಇವತ್ತು ಕಟ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ಇಷ್ಟೇನಾ ಈಗ ಬರ್ಬೋದು? ನಾವು ಮಾರ್ನಿಂಗ್ನ ಯಾವ ಥರ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲವೊಂದನ್ನೆಲ್ಲ ನಾನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತೀನಿ. ವೈಶು ಎದ್ದು ಫ್ರೆಶ್ ಅಪ್ ಆಗಿದ್ದಾಳೆ ಅಂದರೆ ಬುಕ್ಕ ಹಿಡಿಬೇಕು, ಅಪ್ ಟು ಊಟ ಮಾಡಿ ಆಟ ಆಡೋಕ್ಕೆ ಹೋಗೋವರೆಗೂ. ಸೊ 1 ಪೇಜ್ ಓದೋದಂತೆ, 1 ಪೇಜ್ ಹ್ಯಾಂಡ್ ರೈಟಿಂಗ್ ಬರೆಯೋದಂತೆ ಮಾಡ್ತಾನೆ ಇರ್ತಾಳೆ. ಎಷ್ಟೇ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಆದರೂ ಕೂಡ ಹೊಸ ವರ್ಡ್ಗಳನ್ನು ಬರೆಯೋದು, 1 ಪೇಜ್ ಹ್ಯಾಂಡ್ ರೈಟಿಂಗ್ ಬರೆಯೋದು ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ಅದನ್ನು ಫಾಲೋ ಮಾಡ್ತೀನಿ. ಸೊ ಇದಂದರೆ ಇದಲ್ಲ, ನಾವು ಮಾಡೋ ಕೆಲಸಗಳು ಕೂಡ ಅಷ್ಟೇ. ಬೆಳಗ್ಗಿನ ರೊಟೀನ್ ಏನಿದೆ ಅಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ. ಇಡೀ ದಿನ ನಾವು ಯಾವ ಥರ ಡೇನ ಕಳಿಬೋದು ಅನ್ನೋದು ನಮ್ಮ ಮಾರ್ನಿಂಗ್ ಮೇಲೇ ನಿಂತಿರುತ್ತೆ. ನಾನು ಬೇಸಿಗೆ ಟೈಮಲ್ಲಿ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟಿದ್ದೆ ಟೀನ. ಇವಾಗ ಕ್ಲೈಮೇಟ್ ಚೇಂಜ್ ಇರೋದ್ರಿಂದ ಮತ್ತೆ ಕುಡಿಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ 1 ಕಪ್ ಟೀನ ಮಾಡ್ಕೊಂಡು ಕುಡಿದೆ. ಲಾಸ್ಟ್ ಟೈಮು ವೈಶುಗೆ ಅತ್ತೆ ಉಂಡೆ ಮಾಡಿಕೊಟ್ಟಿದ್ರು. ಸೊ ಊರಿಗೆ ಬಂದ ತಕ್ಷಣ ಅವಳು ಮತ್ತೆ ಊರಿಗೆ ಹೋಗ್ಬಿಟ್ಲು ಅನ್ವರಿಗೆ ಅಮ್ಮನ ಹತ್ರ. ಆ ಟೈಮಲ್ಲಿ ಉಂಡೆಗಳು ತಿನ್ನೋಕ್ಕಾಗಿಲ್ಲ. ಅದಾದಮೇಲೆ ಕೇಳ್ತಾನೆ ಇದ್ಲು. ಸೊ ಇವತ್ತು ಮಾಡಿಕೊಡೋಣ ಅಂತ ಹೇಳಿ ಬೇಸನ್ ಲಡ್ಡು ಮಾಡ್ತಿದ್ದೀನಿ. ಇಲ್ಲಿ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು 1 ಬಟ್ಲದಷ್ಟು ಹಿಟ್ಟನ್ನು ನಾನು ಕಲರು ಮತ್ತು ಘಮ ಎರಡೂ ಚೇಂಜ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈ ಕಡೆ ಮಧ್ಯಾಹ್ನ ಊಟಕ್ಕೆ ಈ ನುಚ್ಚುಬೇಳೆ ಮಾಡೋಣ ಅಂತ ಹೇಳಿ ಅದನ್ನು ಡೈರೆಕ್ಟಾಗಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಸೊ ಕುಕ್ಕರಲ್ಲಿ ಹಾಕಿದಾಗ ಅದು ಗಟ್ಟಿಬೇಳೆ ಆಗೋಗ್ಬಿಡುತ್ತೆ. ಹಾಗಾಗಿ ಇದನ್ನು ನಾನ್ ಸ್ಟಾಪ್ ಆಗಿ ಕೈ ಆಡಿಸ್ತಾನೆ ಇರಬೇಕು. ಸ್ವೀಟ್ ಐಟಮ್ ಏನೇ ಆಗಿದ್ರೂ ಸ್ವಲ್ಪ ವೈಶುಗೆ ಇಷ್ಟ ಆಗುತ್ತೆ. ಸೊ ಹೊರಗಡೆದು ಏನು ತಂದು ಕೊಡಲ್ಲ. ಸೊ ಮನೆಗಾದರೂ ಅವಾಗವಾಗ ಈ ಥರ ಮಾಡಿಕೊಡೋಣ ಅಂತ ಹೇಳಿ ಇದು ಚೆನ್ನಾಗಿ ಇವಾಗೆಲ್ಲ ಕಲರ್ ಚೇಂಜ್ ಆಗಿದೆ, ಹಾಗೆ ಘಮ ಕೂಡ ಬರ್ತಿದೆ. ಇದು ಆಗಿದೆ ನೋಡಿ, ಕಲರೆಲ್ಲ ಎಷ್ಟು ಚೇಂಜಸ್ ಕಾಣ್ತಿದೆ. ಇವಾಗ ಒಂದು ಸ್ವಲ್ಪ ಇದಕ್ಕೆ ನೀರನ್ನು ಚಿಮಿಸ್ಬಿಟ್ರೆ ಆಲ್ರೆಡಿ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಪರ್ಫೆಕ್ಟಾಗಿ ಹಿಟ್ಟೆಲ್ಲ ಸರಿಯಾಗಿ ಫ್ರೈ ಆಗಿದೆ ಅಂತಲೇ ಅರ್ಥ. ಸ್ವಲ್ಪ ಇದು ಫ್ರೈ ಆಗಿಲ್ಲ ಅಂದರೆ ಉಂಡೆ ಕಹಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ
ನೋಡಿ ಇನ್ನೊಂದು 2 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಸೊ ಹಂಗಾಗಿ ನಾನಿಲ್ಲಿ ಟೇಬಲ್ ಮೇಲೆ ಇಡ್ತಿದ್ದೀನಿ. ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗೋಷ್ಟೊತ್ತಿಗೆ ನಾನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನ ಊಟಕ್ಕೆ ನುಚ್ಚಬೇಳೆ ಹಾಗೆ ಸಜ್ಜಿ ರೊಟ್ಟಿ ಮಾಡ್ಕೊಳ್ತಿದ್ದೀನಿ. ಅದ್ರ ಜೊತೆ ಸ್ವಲ್ಪ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಈ ಕ್ಲೈಮೇಟ್ಗೆ ಸಜ್ಜಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆ ಟೈಮಲ್ಲಂತೂ ಅಸಲು ಮಾಡಿಲ್ಲ ನಾನು, ಹಾಗಾಗಿ ಸ್ವಲ್ಪ ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ತಿದ್ದೀನಿ. ನುಚ್ಚಬೇಳೆಗೆ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ತಿದ್ದೀನಿ. ಈ ತೊಗರಿನೆಲ್ಲ ಜಿನ್ನಿಗೆ ಹಾಕ್ಸಿರ್ತಾರೆ, ಆ ಬೇಳೆ ಜೊತೆ ಸ್ವಲ್ಪ ನುಚ್ಚು ಕೂಡ ಬಂದಿರುತ್ತೆ. ಸೊ ಅದನ್ನು ಈ ಥರ ರೊಟ್ಟಿ ಜೊತೆ ನುಚ್ಚಬೇಳೆ ಮಾಡ್ಕೊಂಡು ಊಟ ಮಾಡೋದು ನಮಗೆ ಶಾಪಲ್ಲಿ ಕೂಡ ಸಿಗುತ್ತೆ. ಒಳ್ಳೆ ಕಾಂಬಿನೇಷನ್ ರೊಟ್ಟಿಗೆ, ಖಂಡಿತ ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋಗಿಂದ ಮಧ್ಯಾಹ್ನ ಊಟಕ್ಕೆ ಬರೋಷ್ಟೊತ್ತಿಗೆ ಅದೆಷ್ಟು ಸಾರಿ ಮೇಲೆ ಬಂದು ನೀರು ಕುಡಿದು ಹೋಗ್ತಾರೋ ಇಬ್ಬರು ಗೊತ್ತಿಲ್ಲ. ಸೊ ನಾನು ಬಾಟಲ್ ತುಂಬಿ ಇಟ್ಟಿರ್ತೀನಿ, ಅವ್ರು ಬಂದು ಕುಡಿದು ಹೋಗ್ತಿರ್ತಾರೆ. ಇಲ್ಲಿ ಬೇಳೆ ಎಲ್ಲ ಚೆನ್ನಾಗಿ ಕುದ್ದಿದೆ. ಸೊ ಇವಾಗ ಇದನ್ನು ಒಗ್ಗರಣೆ ಕೊಟ್ಕೊಳ್ತೀನಿ. ಡೈರೆಕ್ಟಾಗಿ ಕುದಿಸಿದಾಗ ಪರ್ಫೆಕ್ಟ್ ಆಗಿರುವಂಥದ್ದು ಬರುತ್ತೆ. ನಾವು ಸ್ವಲ್ಪ ಅದನ್ನು ಕುಕ್ಕರಿಗೆ ಹಾಕ್ಕೊಂಬಿಡೋಣ, 1 ವಿಸಿಲ್ 2 ವಿಸಿಲ್ ಅಂದರೂ ಕೂಡ ಅದೊಂಥರ ಗಟ್ಟಿ ಬೇಳೆನೇ ಆಗೋಗ್ಬಿಡುತ್ತೆ. ನುಚ್ಚು ಬೇಳೆ ಫೀಲ್ ಕೊಡೋದೇ ಇಲ್ಲ. ಅದನ್ನು ತಿಂದಾದ್ಮೇಲೆ ಅದೊಂದು ಖುಷಿ ಇರಬೇಕು ಅಂದರೆ ಡೈರೆಕ್ಟಾಗಿಯೇ ನಾವು ಅದನ್ನು ಕುದಿಸ್ಕೋಬೇಕು. 1-2 ಗಂಟೆ ಮುಂಚೆ ಚೆನ್ನಾಗಿ ತೊಳೆದು ನೆನೆ ಹಾಕಿಬಿಟ್ರೆ ಒಂದು 20 ನಿಮಿಷದಲ್ಲಿ ಎಲ್ಲ ಬೆಂದೋಗ್ಬಿಡುತ್ತೆ. ನೋಡಿ, ನಾವು ಇದನ್ನು ಬಸ್ಕೊಳ್ಳೋದು ಬೇಕಾಗಿಲ್ಲ. ಆಮೇಲೆ ಇದರಲ್ಲಿ ಚೆಲ್ಲುವಂಥದ್ದೇನಿಲ್ಲ. ನಾವು ಜಾಸ್ತಿ ನೀರಿಟ್ಟರೆ ಬಸ್ಕೋಬೇಕಾಗತ್ತೆ. ಕರೆಕ್ಟಾಗಿರೋ ನೀರಿಟ್ಟಿದ್ದೇನಲ್ವ, ಬಸ್ಕೊಳ್ಳೋದು ಏನೂ ಇಲ್ಲ. ಇಲ್ಲಿ 1-2 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ ಹಾಗೆ 1 ಇಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. 1-2 ಪಪ್ಪು ಬೆಳ್ಳುಳ್ಳಿ ಕೂಡ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ಹಾಕೋಬೋದಿಲ್ಲ ಅಂದರೆ ಇಲ್ಲ. ಈರುಳ್ಳಿ ಸ್ವಲ್ಪ ಬೆಂದಿದೆ. ಇವಾಗ ಟೊಮೆಟೊ ಕೂಡ ಸೇರಿಸ್ಕೊಳ್ತಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಅರಿಶಿನ, ಬ್ಯಾಲೆನ್ಸ್ಗೋಸ್ಕರ ಬೆಲ್ಲ ಅಥವಾ ಸಕ್ಕರೆ ಎರಡರಲ್ಲೊಂದು ಹಾಕಲೇಬೇಕು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಕಲಸಿ 1-2 ನಿಮಿಷ ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿದರೆ ನೋಡಿ ಪರ್ಫೆಕ್ಟಾಗಿ ಎಲ್ಲನೂ ಕುಕ್ ಆಗಿದೆ. ಇವಾಗ ಸಪ್ರೇಟಾಗಿ ಬೇಯಿಸಿರುವಂಥ ನುಚ್ಚಬೇಳೆ ಇದೆ ಅಲ್ವಾ, ಇದನ್ನು ಸೇರಿಸ್ಕೊಳ್ಳೋದು ಅಷ್ಟೇ. ಪ್ರತಿನಿತ್ಯದ ಅಡುಗೆಯಲ್ಲಿ ನಿಂಬೆ ರಸನ ನಾನು ಬಳಸ್ತೀನಿ. ಸೊ ಈ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಂಗಾಗಿ ನಿಂಬೆ ರಸ, ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಬಿಟ್ರೆ ಫೈನಲ್ ಲುಕ್ ನೋಡಿದರೆ 2 ರೊಟ್ಟಿ ತಿನ್ನೋರು ಇನ್ನೊಂದು ರೊಟ್ಟಿ ಎಕ್ಸ್ಟ್ರಾ 100% ತಿಂತಾರೆ. ಸೊ ಖಂಡಿತ ಟ್ರೈ ಮಾಡಿ. ಆ ಮಾವಿನ ಹಣ್ಣು ನೋಡಿದಾಗಿಂದನೂ ವೈಭವ್ ಜ್ಯೂಸ್ ಯಾವಾಗ ಮಾಡ್ತಿ ಅಂತ ಕೇಳ್ತಾನೆ ಇದ್ದಾನೆ. ಅವ್ನು ಬಿಡೋ ಲಕ್ಷಣ ಇಲ್ಲ. ಸೊ ಹಂಗಾಗಿ ಒಂದು 3-4 ಆದರೂ ಮಾಡೋಣ ಅಂತ ಹೇಳಿ. ವಿಪರೀತ ಉಳಿದೆ, ನಂಗೆ ಮಾಡೋದಕ್ಕೆ ಇಷ್ಟ ಇಲ್ಲ. ಬಟ್ ಅವನು ಪದೇ ಕೇಳ್ತಿರೋದ್ರಿಂದ, ಸೊ ಅಷ್ಟೊಂದು ಕೇಳ್ತಿದ್ದಾನಲ್ವ, 1-2-3 ಹಣ್ಣಿನ ಮಾಡಿಕೊಡೋಣ ಅಂತ ಹೇಳಿ ಇಲ್ಲಿ ಚೆನ್ನಾಗಿ ಹಣ್ಣನ್ನೆಲ್ಲ ಕಿವುಚ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಯಾಲಕ್ಕಿ ಪುಡಿ ಆಮೇಲೆ ಸಕ್ಕರೆ ಹಾಕೋದ್ರಿಂದ ಹುಳಿ ಅಂಶ ಕಡಿಮೆ ಆಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಅಮ್ಮ ಶಿಕಣಿ ಮಾಡಿದಾರಂದರೆ ಅದಕ್ಕೆ ಚಪಾತಿ ಇಲ್ಲ ಜೋಳದ ರೊಟ್ಟಿ ಒಳ್ಳೆ ಕಾಂಬಿನೇಷನ್, ಎಷ್ಟು ಚೆನ್ನಾಗಿರೋದು. ಸೊ ರೆಡಿ ಆಗಿದೆ. 1 ಗ್ಲಾಸಷ್ಟು ನೀರನ್ನು ಹಾಕಿ ಮಾಡಿ ಇಟ್ಟಿದ್ದೀನಿ. ಸೊ ಫ್ರಿಜ್ಜಲ್ಲೆಲ್ಲ ಏನೂ ಇಡಲ್ಲ, ಹಾಗೆ ಕೊಟ್ಬಿಡ್ತೀನಿ ಅವ್ರು ಕೇಳಿದ ತಕ್ಷಣ. ಇನ್ನು ಈ ಕಡೆ ಉಂಡೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ. ಸೊ ಉಂಡೆ ಕಟ್ಕೊಂಬಿಡೋಣ ಅಂತ ಹೇಳಿ ಇದಕ್ಕೆ ನಾನು ಈಕ್ವಲ್ ಆಗಿಯೇ ಸಕ್ಕರೆ ಪೌಡ್ರನ್ನ ತೊಗೊಂಡಿದ್ದೀನಿ. ಸೊ ಸ್ವೀಟ್ ಅಂದಮೇಲೆ ಸ್ವಲ್ಪ ಅದು ಕರೆಕ್ಟಾಗಿಯೇ ಇರಬೇಕು, ಸಪ್ಪೆ ಅನಿಸಿದ್ರೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ 1 ಸರಿ 2 ಸರಿ ಕೇಳೋದು, ಆಮೇಲೆ ಸರಿಯಾಗಿ ಬರದೇ ಇರೋದು ಸಹಜ. ಬಟ್ ಬರಲ್ಲ ಅಂತ ಹಾಗೆ ಬಿಟ್ಬಿಟ್ರೆ ಏನೂ ಬರಲ್ಲ. ಸ್ವಲ್ಪ ಕೆಟ್ಟರೆ ಕೆಡಲಿ ಅಂತ ಮಾಡ್ತಾ ಹೋದರೆ 100% ಬಂದೇ ಬರುತ್ತೆ. ಇತ್ತೀಚೆಗೆ ನಾನು ಸುಮಾರು ಟ್ರೈ ಮಾಡ್ತಾ ಇರೋದು. ಮುಂಚೆ ಎಲ್ಲ ನಾನು ಏನು ಮಾಡ್ಕೊತಾನೇ ಇರಲಿಲ್ಲ. ಅಮ್ಮ ಮನೆಗೆ ಹೋದಾಗ ಅಲ್ಲೇ ಮಾಡಿಸ್ಕೊಂಬರೋದು ಮಾಡ್ತಾಯಿದ್ದೆ. ಸೊ ತುಂಬ ಚೆನ್ನಾಗೇ ಬಂದಿದೆ ಉಂಡೆ ಎಲ್ಲ.
ಇನ್ನೊಂದು 4 ದಿನ ಈ ಓಡಾಟ ಮನೇಲಿ, ಆಮೇಲೆ ಬೆಳಗ್ಗೆ ಬ್ಯಾಗ್ ಹಾಕ್ಕೊಂಡು ಹೋದರೆ ಬರೋದೇ ಒಮ್ಮೆಕಲ್ ಸಾಯಂಕಾಲ. ವೈಶುದು ಈ ಸರಿ ಟೈಮಿಂಗ್ ಕೂಡ ಚೇಂಜ್ ಆಗುತ್ತೆ, ಅರ್ಧ ಗಂಟೆ ಅಥವಾ 1 ಗಂಟೆ ಲೇಟಾಗಿಯೇ ಬರ್ತಾಳೆ. ವೈಭವ್ ಬಿಫೋರ್ ಬರ್ತಾನೆ. ಸೊ ಹುಂಡೆ ಅಂತೂ ತುಂಬಾ ಪರ್ಫೆಕ್ಟಾಗಿಯೇ ಬಂತು. ಬರೀ ಒಂದು ಬಟ್ಲದಷ್ಟು ಅಷ್ಟೇ ನಾನು ಮಾಡ್ಕೊಂಡಿರೋದ್ರಿಂದ ಚಿಕ್ಕದಾಗಿ ಒಂದು 8ರಿಂದ 10 ಉಂಡೆ ಆಗಿದೆ. ಈ ಕಡೆ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ. ಕೆಲವೊಂದನ್ನೆಲ್ಲ ನೋಡಿ ಕಲಿ, ಮಾಡಿ ಕಲಿ, ಕೇಳಿ ಕಲಿ ಅನ್ನೋದು ಇದೇ ಇರುತ್ತೆ. ಸೊ ನಾನಂತೂ ರೊಟ್ಟಿನ ಒಂದಿನ ಅಮ್ಮನ ಮನೇಲಿರೋವರೆಗೂ ಮಾಡಲೇ ಇಲ್ಲ. ಅದಾದಮೇಲೆ ಈಗ 4 ವರ್ಷದಿಂದ ನಾನು ತುಂಬ ಪರ್ಫೆಕ್ಟಾಗಿ ರೊಟ್ಟಿ ಮಾಡೋದನ್ನು ಕಲ್ತಿರೋದು. ಸೊ ಖಂಡಿತ ಮಾಡೋದಕ್ಕೆ ಇಷ್ಟ ಇತ್ತು ಅಂದರೆ ಕೆಲವೊಂದಿಷ್ಟು ವೀಡಿಯೋಗಳನ್ನು ನೋಡಿ ತಾನಾಗೇ ಬಂದುಬಿಡುತ್ತೆ. ಹಿಟ್ಟು ಕಲಿಸೋಷ್ಟೊತ್ತಿಗೆ ಕೈಯೆಲ್ಲ ರೆಡ್ ಆಗಿ ಹೋಗ್ಬಿಟ್ಟಿರುತ್ತೆ. ಚೆನ್ನಾಗಿ ಬಿಸಿನೀರನ್ನ ಹಾಕಿ ಹಿಟ್ಟನ್ನು ಕಲಿಸ್ಕೊಂಡಾಗೇ ನಾವು ರೊಟ್ಟಿನ ಹೆಂಗೆ ತೀಡ್ತೀವೋ ಹಂಗೆ ಬರ್ತವೆ, ಇಲ್ಲಾಂದರೆ ಮೂಗು ಸೀಳೋದಕ್ಕೆ ಸ್ಟಾರ್ಟ್ ಆಗ್ತವೆ, ಪರ್ಫೆಕ್ಟಾಗಿ ಬರೋದಿಲ್ಲ. ಹಂಗಾಗಿ ಹಿಟ್ಟು ಕಲಿಸ್ಕೊಳ್ಳೋದು ಮೇನ್ ಇಂಪಾರ್ಟೆಂಟು. ಒಂದೇ ಇರೋದಲ್ಲ, ನೀನು ಟೇಸ್ಟ್ ನೋಡ್ತೀಯ ಅಂತ ಒಂದು ಹಂಗೆ ಅವ್ರಿಗೆ ದೋಸೆ ಚಟ್ನಿ, ಪಡ್ಡು ಚಟ್ನಿ ಮಾಡಿದಾಗ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಸೊ ಬೆಳಗ್ಗೆ ಮಾಡಿದ್ದೆ ಅಲ್ವಾ, 1-2 ಆಗಷ್ಟು ಹಾಗೆ ಮಿಕ್ಕಿತ್ತು. ಅವ್ರು ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಹಾಕ್ಕೊಟ್ಟಿದ್ದೀನಿ. ಈ ರೊಟೀನ್ ಮಿಸ್ ಆಗಿ ಹೋಗಿದೆ 2 ತಿಂಗಳಿಂದ. ಹಸ್ಬೆಂಡ್ ಬೆಳಗ್ಗೆ ಡ್ಯೂಟಿಗೆ ಹೋಗ್ಬಿಡ್ತಾರೆ, ಮಕ್ಕಳನ್ನ ನಾನೇ ಊಟ ಮಾಡಿಸೋದು. ಸೊ ತುಂಬ ದಿನಗಳಾದಮೇಲೆ ಮತ್ತೆ ಹಸ್ಬೆಂಡ್ ಮಕ್ಕಳಿಗೆ ಊಟ ಮಾಡಿಸ್ತಿದ್ದಾರೆ. ಸೊ ರೊಟ್ಟಿ ಪಲ್ಯ ಹಸ್ಬೆಂಡ್ಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು. ಇನ್ನು ನಾನು ಕೂಡ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟೋ ಜನ ನೀವು ವೇಟೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ಕೇಳ್ತಿರ್ತಾರೆ. ಸೊ ಖಂಡಿತ ಆ ಥರದ್ದು ಏನೂ ಮಾಡಲ್ಲ. ನಾನು ರೆಗ್ಯುಲರ್ ಆಗಿ ತಿನ್ನುವಂಥ ಫುಡ್ ಅಷ್ಟೇ. ಲಾಸ್ಟ್ ಇಯರ್ಕಿಂತ ಈ ವರ್ಷ 4 kg ಕಡಿಮೆ ಆಗಿದ್ದೀನಿ. ಅನ್ನೆಸೆಸರಿ ಕೊಲೆಸ್ಟ್ರಾಲ್ ಅನ್ನೋದು ಕಂಪ್ಲೀಟ್ ಆಗಿ ಕಡಿಮೆ ಆಗೋಗಿದೆ. ಇಡೀ ಫ್ಯಾಮ್ಲಿ ಹೆಲ್ದಿ ಆಗಿರೋದಕ್ಕೆ ನಾವು ತಿನ್ನುವಂಥ ಊಟ ತುಂಬ ಮುಖ್ಯ ಆಗುತ್ತೆ. ಸೊ ಮಕ್ಕಳು ಬೆಳವಣಿಗೆಯಲ್ಲಿ ಗುಡ್ಡಿದ್ದಾರೆ, ಆರೋಗ್ಯದಲ್ಲಿ ಗುಡ್ಡಿದ್ದಾರೆ. ಸೊ ಎಲ್ಲದರಲ್ಲೂ ಬೆಸ್ಟ್ ಇದ್ದಾರೆ ಅಂತಲೇ ಹೇಳ್ಬೋದು. ಅದೆಲ್ಲದಕ್ಕೂ ಕಾರಣ ನಾವು ತಿನ್ನುವಂಥ ಊಟ. ಅದ್ರ ಕಡೆ ನಮಗೆ ಒಂದು ಸ್ವಲ್ಪ ಗಮನ ಇರಬೇಕು. ನಾನು ಎಷ್ಟೇ ನಂಗೆ ಕಷ್ಟ ಆದರೂ ಮಾರ್ನಿಂಗ್ ರೊಟೀನಲ್ಲಿ ನಾನು ಬದಲಾವಣೆ ಮಾಡಿಕೊಳ್ಳಲ್ಲ. ಸೊ ಆದಷ್ಟು ಹೆಲ್ದಿಯಾಗಿರೋ ಫುಡ್ಡನ್ನೇ ಮಕ್ಕಳಿಗೆ ಕೊಡ್ತಾ ಬರ್ತಿದ್ದೀನಿ. ಹಾಗಾಗಿ ಇಷ್ಟೊಂದು ಹೆಲ್ದಿ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾನು ಈ ಥರ ವೇಟ್ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಇನ್ನು ಊಟ ಮುಗಿಸ್ಕೊಂಡು ಎಲ್ಲರೂ ಆಟ ಆಡೋದಕ್ಕೆ ಕೂತಿದ್ದೀವಿ. ವೈಶ್ಯದಂತೂ 1-ವರೆಗಿಲ್ಲ, 2 4 2 ಟಿ ವಿ ನೋಡೋ ಬದಲು, ಫೋನ್ ನೋಡೋ ಬದಲು ಈ ಥರ ಮನೇಲಿ ಕುಂತ್ಕೊಂಡು ಆಟ ಆಡ್ತೀವಿ ಒಂದು ಸ್ವಲ್ಪ ಹೊತ್ತು. ವೈಶುಗೆ ತಲೆ ಸ್ನಾನ ಎಲ್ಲ ಮಾಡಿಸಿದ್ದೆ. ಸೊ ಎಣ್ಣೆನೂ ಹಚ್ಚಿರಲಿಲ್ಲ, ಜಡೆ ಹಾಕಿರಲಿಲ್ಲ. ಸೊ ಇವತ್ತೇನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಅವಳಿಗೆ ಜಡೆ ಹಾಕೋಣ ಅಂತ ಹೇಳಿ. ಅವಳದಂತೂ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಇದೆ, ಆಮೇಲೆ ಅಷ್ಟೊಂದು ಸಾಫ್ಟಾಗಿದೆ. ಹೇರ್ ಫಾಲ್ಸ್ ಅನ್ನೋದು ಸ್ವಲ್ಪ ಕೂಡ ಇಲ್ಲ. ನಿಜವಾಗ್ಲೂ ಭಾಳ ಹೆಲ್ದಿ ಹೇರ್ ಅವಳದು. ಹಂಗಾಗಿ ಟ್ರೈ ಮಾಡೋಣ ಅಂತ ಹೇಳಿ ಅವಳನ್ನ ಕೇಳಿ ಮಾಡ್ತಿದ್ದೀನಿ. ಸ್ವಲ್ಪ ನೋವಾದರೂ ಕೂಡ ಯಮ್ಮ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಹಂಗಾಗಿ ನಾನು ರೆಗ್ಯುಲರಾಗಿ ಒಂದೇ ಥರ ಜಡೆನ ಹಾಕಿ ಸ್ಕೂಲಿಗೆ ಕಳಿಸೋದು. ಇವತ್ತೇನೋ ಅವಳಿಗೂ ಹಾಕ್ಸ್ಕೋಬೇಕನ್ನೋದಿತ್ತು, ನನಗೂ ಕೂಡ ಹಾಕಬೇಕನ್ನೋದಿತ್ತು. ಹಂಗಾಗಿ ಇದನ್ನು ಟ್ರೈ ಮಾಡಿದ್ದು. ತುಂಬ ಕಡಿಮೆ, ಯಾವುದಾದ್ರೂ ನ್ಯೂ ಏರ್ ಸ್ಟೈಲ್ ಮಾಡೋದು, ಮೇಕಪ್ ಮಾಡೋದು ಅದೆಲ್ಲ ಇಲ್ಲವೇ ಇಲ್ಲ. 10ನೇ ಕ್ಲಾಸ್ ಆಗೋವರೆಗೂ ಮಕ್ಕಳಿಗೆ ನೋ ಮೇಕಪ್ಪು.
ಸೊ ಆ ಥರದ್ದು ಯಾವುದೂ ಮಾಡಲ್ಲ, ನಾನು ನ್ಯಾಚುರಲ್ ಆಗಿನೇ ಮಕ್ಕಳನ್ನ ಬೆಳೆಸೋಣ ಅಂತ ಹೇಳಿ. ನೋಡಿ ಈ ಥರ 2 ಎಣಲ್ ತೊಗೊಂಡು ಹಾಕಿರೋವಂಥದ್ದು. ನಾನು ಹಾಕದೇ ಇರೋಳು ಹಾಕಿರೋದ್ರಿಂದ ನನಗೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು, ಚೆನ್ನಾಗಿ ಬಂದಿದೆ. ಸೊ ಇನ್ನೊಂದು ಸ್ವಲ್ಪ ಪರ್ಫೆಕ್ಟಾಗಿ ಬರೋರು ಹಾಕಿದರೆ ಇನ್ನೂ ಲುಕ್ ಚೆನ್ನಾಗಿರೋದು. ನೆಕ್ಸ್ಟ್ ಇಯರ್ಗೆಲ್ಲ ಇನ್ನೂ ಜಾಸ್ತಿ ಬಂದಿರುತ್ತೆ ಕೂದಲು. ಯಾವ ಥರ ಜಡೆ ಹಾಕಿದರೂ ಕೂಡ ಭಾಳ ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ವಲ್ಪ ಜಾಸ್ತಿ ಕೂದಲಾದಂಗೆಲ್ಲ ಮೇಂಟೆನೆನ್ಸ್ ಕಷ್ಟ ಆಗೋಗ್ಬಿಡುತ್ತೆ. ಪರವಾಗಿಲ್ಲ, ಲುಕ್ ಚೆನ್ನಾಗಿರುತ್ತಲ್ವ, ಹಾಗಾಗಿ ಅವಳಿಗೆ ಬೆಳೆಸೋಣ ಅಂತ ಹೇಳಿ ಕೂದಲು. ಇನ್ನು ವೈಭವ್ಗೆ ಯೂನಿಫಾರ್ಮ್ ಎಲ್ಲ ಬೇಕಿತ್ತಲ್ಲ, ಅದನ್ನು ತೊಗೊಂಡು ಬಂದಿದ್ದೀನಿ. ವೈಭವ್ ಒಂದು ಸೆಟ್ಟು, ವೈಶುಗೆ ಒಂದು ಸೆಟ್ ಅಷ್ಟೇ. ವೈಭವ್ ಲಾಸ್ಟ್ ಇಯರ್ದಿದೆ ಅಲ್ವಾ, ಅದನ್ನು ಹಾಕೋಣ, ಆದರೆ ಇಲ್ಲ ಅಂದರೆ ಮತ್ತೆ ಹೋಗಿ ತರೋಣ ಅಂತ ಹೇಳಿ ಸದ್ಯಕ್ಕೆ ತೊಗೊಂಡು ಬಂದಿದ್ದೀನಿ. ವೈಶುದೊಂದು ಸ್ಪೋರ್ಟ್ಸ್ ಯೂನಿಫಾರ್ಮ್ ಬೇಕಾಗಿತ್ತು, ಸೊ ಅದೊಂದು ತೊಗೊಂಡು ಬಂದ್ವಿ. ಇವ್ರದ್ದು ಶಾಪಿಂಗ್ ಅಂತೂ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಈ ಸರಿ ಏನು ಬಾಟಲ್ ಇಲ್ಲ, ಲಂಚ್ ಬಾಕ್ಸ್ ಇಲ್ಲ, ಎಲ್ಲ ಇದೆ ಅವ್ರದ್ದು. ಹಾಗಾಗಿ ಇನ್ನು ನಾಡಿದ್ದು ಶುಕ್ರವಾರ ವೈಭವನ್ ಬರ್ಡೇ ಇದೆ. ಸೊ ಅವನಿಗೋಸ್ಕರ ಹೊರಗಡೆ ಹೋದಾಗೇ ತೊಗೊಂಬಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗುವಂದರೆ ಹಸ್ಬೆಂಡ್ ಕರ್ಕೊಂಡು ಹೋಗಲ್ಲ, ಅವ್ರು ಡ್ಯೂಟಿ ಇರುತ್ತೆ. ಸೊ ಮ್ಯಾಕ್ಸಿಗೆ ಹೋಗಿದ್ದೆ, ಒಂದು ಪ್ಯಾಂಟು ಹಾಗೆ ಒಂದು ಟಿ ಶರ್ಟ್ ತೊಗೊಂಬರೋಣ ಅಂತ ಹೇಳಿ. ಸೊ ವೈಶುಗೂ ಈ 2 ಟಿ ಶರ್ಟ್ ತೊಗೊಂಡು ಬಂದೆ. ಇಬ್ಬರು ಖುಷಿಯಾಗಿರ್ಬೇಕು, ಏನೇ ತೊಗೊಂಡು ಬಂದರೂ ಕೂಡ. ಅವನಿಗೆ ತೊಗೊಂಬಂದಿದ್ದೀನಿ, ಬರೀ ಅವನೊಂದೇ ಖುಷಿಯಾಗಿದ್ದು, ಇವಳು ಬೇಜಾರು ಮಾಡ್ಕೊಂಡ್ರೆ ಅದು ಮನ್ಸಿಗೆ ನೋವಾಗುತ್ತೆ. ಸೊ ಹಂಗಾಗಿ ಯಾವಾಗ ಏನೇ ತಂದರೂ ಅವನಿಗೆ ತರಕ್ಕೆ ಹೋದರೆ ಇವಳಿಗೆ ತಂದಿರ್ತೀನಿ, ಇವಳಿಗೆ ತರಕ್ಕೆ ಹೋದ ಟೈಮಲ್ಲಿ ಅವನಿಗೂ ಕೂಡ ತೊಗೊಂಡು ಬಂದಿರ್ತೀನಿ. ಈ ಥರ ಡಬಲ್ ಕಲರ್ ಬಂದಿರೋದ್ರಿಂದ ಟಿ ಶರ್ಟ್ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನಮಗೆ ಡಿಸೈನ್ ಎಲ್ಲ ಬೇರೆ ಬೇರೆ ಏನಿರಲ್ಲ, ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಒಂಥರ ಕ್ಲಾಸ್ ಲುಕ್ ಇರುತ್ತೆ ಬಟ್ಟೆ ಅಷ್ಟೇ. ನಮಗೇನಾದರೂ ಡಿಫ್ರೆಂಟಾಗಿ ಬೇಕು ಅಂದರೆ ಮ್ಯಾಕ್ಸಲ್ಲೆಲ್ಲ ಸಿಗಲ್ಲ. ಸೊ ನನಗೆ ಈ ಮ್ಯಾಕ್ಸ್ ರಿಲಯನ್ಸೇ ತುಂಬ ಇಷ್ಟ, ಈಸಿ ಆಗೋಗ್ಬಿಡುತ್ತೆ, ಹಿಂಗೆ ಹೋಗಿ ಹಿಂಗೆ ಬಂದುಬಿಡ್ಬೋದು. ಹಂಗಾಗಿ ನಾನು ಅಲ್ಲೇ ಬಟ್ಟೆನೇ ತೊಗೊಳೋದು. ಹಾಗೆ ಸೊ ಇದು ಬಂದು ಸ್ಕರ್ಟ್ ಒಳಗಡೆ ಹಾಕುವಂಥ ಶಾರ್ಟ್ಸು ಕಂಪಲ್ಸರಿ ಹಾಕಲೇಬೇಕು ಈ ವರ್ಷದಿಂದ. ಅವರಿಗೆ ಬರೀ ಸ್ಕರ್ಟ್ ಇದೆ, ಲಾಸ್ಟ್ ಟೈಮ್ ಫ್ರಾಕ್ ಇತ್ತು, ಅದ್ರ ಜೊತೆ ಲೆಗ್ಗಿನ ಹಾಕ್ಕೊಂಡು ಹೋಗ್ತಾಯಿದ್ರು. ಸೊ ಈ ಸರಿ ಲೆಗ್ಗಿನೆಲ್ಲ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಇದೊಂದು ಸೆಟ್ ಆಫ್ 5 ತೊಗೊಂಡು ಬಂದಿದ್ದೀನಿ. ಯಾಕೆಂದರೆ ನಾವು ಬಟ್ಟೆ ತೊಳೆಯೋದು ವಾರಕ್ಕೊಂದು ಸರಿ ಆಗಿರೋದ್ರಿಂದ ಮಧ್ಯದಲ್ಲಿ 1-2 ದಿನ ಸ್ಪೋರ್ಟ್ಸ್ ಯೂನಿಫಾರ್ಮ್ ಇರುತ್ತೆ, ಒಂದು 4 ದಿನ ಈ ಡ್ರೆಸ್ ಇರುತ್ತಲ್ವ, ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ. ಹಾಗೆ ಗಟ್ಟಿಯಾಗಿರುವಂಥ ಮೊಸರನ್ನು ಯಾವ ಥರ ಮಾಡ್ಕೋಬೇಕು ಅನ್ನೋ ಕಾಮೆಂಟ್ ಕೂಡ ನನಗೆ ಬಂದಿತ್ತು. ಫಸ್ಟ್ ಏನಪ್ಪ ಅಂದರೆ ಹಾಲು ಗಟ್ಟಿಯಾಗಿರಬೇಕು, ನಾವು ತಗೊಳ್ಳೋ ಅಂಥ ಹಾಲು. ಇನ್ನೊಂದು ಬೆಳಗ್ಗೆಯಿಂದ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಒಂದು 4-5 ಬರೀನಾದರೂ ಕಾಸಿರಬೇಕು, ಇಲ್ಲ ಒಂದು 4 ಬರೀನಾದರೂ ಕಾಸಿರಬೇಕು. ಹಾಲು ಮೇಲೆ ಈ ಥರ ಕೆನೆ ಎಲ್ಲ ಒಂದು ಅಂಗೈಯಷ್ಟಾಗಲ ಬಂದಿರಬೇಕು. ಸೊ ಅವಾಗೇನೆ ಚೆನ್ನಾಗಿ ಹಾಲು ಕಾದಿದೆ ಅಂತ ಅರ್ಥ. ಕೆನೆನೆಲ್ಲ ನಾನು ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಇಲ್ಲಿ ಎಪ್ಪಾಕೋದಕ್ಕೆ ಹಾಲನ್ನು ಈ ಗ್ಲಾಸ್ ಜಾರಲ್ಲಿ ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ಮೊಸರನ್ನ ಹಾಕಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಸೊ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಗಟ್ಟಿಯಾಗಿರುವಂಥ ಮೊಸರು ರೆಡಿಯಾಗಿರುತ್ತೆ. ನಾವು ಹಾಲು ತೊಗೊಳ್ತಿದ್ದೀವಲ್ಲ, ಹಂಗಾಗಿ ನಮಗೆ ಹಾಲಲ್ಲಿ ನೀರು ಅನ್ನೋದು ಮಿಕ್ಸ್ ಇದ್ದೇ ಇರುತ್ತೆ, ಅಷ್ಟು ಗಟ್ಟಿಯಾಗಿರೋವಂಥ ಮೊಸರು ಬರಲ್ಲ. ಸೊ ನಾವು ಕಾಸೋದ್ರಲ್ಲಿನೇ ಸ್ವಲ್ಪ ಚೆನ್ನಾಗಿ ಕಾಸ್ಕೊಂಡ್ರೆ ಪರವಾಗಿಲ್ಲ, ಒಳ್ಳೆ ರೀತಿ ಮೊಸರು ಬರುತ್ತೆ. ಮನೆಯಲ್ಲಿ ಮಾಡಿರುವಂಥ ಮೊಸರು ಆಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ಗಟ್ಟಿಯಾಗಿರ್ಬೋದು, ಸ್ವಲ್ಪ ನೀರಾಗಿರ್ಬೋದು, ಆರೋಗ್ಯಕ್ಕೂ ಒಳ್ಳೆಯದು, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ರಾತ್ರಿ ಕಂಪಲ್ಸರಿ ಈ ಕೆಲಸನ ಮಾಡಿನೇ ನಾನು ಮಲ್ಕೊಳ್ಳೋದು. ಪಾತ್ರೆಗಳೆಲ್ಲ ಇತ್ತು, ಅದೆಲ್ಲನೂ ತೊಳ್ಕೊಳ್ತಿದ್ದೀನಿ. ಆಲ್ಮೋಸ್ಟ್ ಕಿಚನಲ್ಲಿ ಒಂದು 50% ಕಟ್ಟಿಗೆದ್ದು ಗ್ಲಾಸಿಂದು ಆ ಥರದ್ದು ಯೂಸ್ ಮಾಡ್ತೀನಿ. ಒಂದು 50% ಸ್ಟೀಲು ಮತ್ತು ಈ ಕಬ್ಬಿಣದ ಕಡಾಯಿಗಳೆಲ್ಲ ಇರುತ್ತೆ. ಹಂಗಾಗಿ ಕಂಪಲ್ಸರಿ ಕೈಯಿಂದ ತೊಳೆಯುವಂಥದ್ದು ಸಾಕಾಗಷ್ಟು ಇರುತ್ತೆ, ಬರೀ ಮಷಿನ್ಗೆ ಹಾಕೋದೇ ಇರಲ್ಲ. ಅಷ್ಟು ತೊಳೆದು ಎತ್ತಿಟ್ಬಿಟ್ಟು ನೀರನ್ನೆಲ್ಲ ತುಂಬಿ ಇನ್ನು ಲೈಟ್ನ ಆಫ್ ಮಾಡಿ 9 ಗಂಟೆಗೆ ನಾನು ಮಲ್ಕೊಳಕ್ಕೆ ಹೋಗ್ಬಿಡ್ತೀನಿ. 9:30 ನಿದ್ದೆ ಹತ್ತೋಗ್ಬಿಟ್ಟಿರುತ್ತೆ. ಯಾಕೆ ಇಷ್ಟು ಬೇಗ ನಿದ್ದೆ ಅಂದರೆ ದೇಹಕ್ಕೆ ಒಳ್ಳೆ ಊಟ ಎಷ್ಟು ಇಂಪಾರ್ಟೆಂಟು, ನಿದ್ದೆ ಕೂಡ ಅಷ್ಟೇ. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕು ಅಂದರೆ ಕಂಪಲ್ಸರಿ ಒಳ್ಳೆ ನಿದ್ದೆ ಆಗಿರಬೇಕು, ಇಲ್ಲ ಅಂದರೆ ಬೆಳಗ್ಗೆ ಏಳೋದಕ್ಕೆ ಕಷ್ಟ ಆಗುತ್ತೆ. ಸೊ ರೆಗ್ಯುಲರಾಗಿ ಇದೇ ಥರ ರೊಟೀನ ಫಾಲೋ ಮಾಡ್ತಾ ಬರ್ತಿದ್ದೀನಿ. ಟಿ ವಿ ನೋಡೋದಾಗಿರಲಿ, ಫೋನ್ ನೋಡೋದಾಗಿರಲಿ, ಆ ಥರದ್ದು ಏನೂ ಮಾಡಲ್ಲ. ಏನೇ ಕೆಲಸ ಇದ್ದರೂ ನೆಕ್ಸ್ಟ್ ಡೇಗೆ ಇಟ್ಕೊಳ್ತೀನಿ. ಬಟ್ 9:00 ಕಂಪಲ್ಸರಿ ನಿದ್ದೆ ಮಾಡ್ತೀವಿ. ಆ ಥರ ರೊಟೀನ ಫಾಲೋ ಮಾಡಿ ನೋಡಿ, ತುಂಬ ಬದಲಾವಣೆ ಕಾಣಿಸುತ್ತೆ. ಒಳ್ಳೆ ನಿದ್ದೆ, ಒಳ್ಳೆ ಆರೋಗ್ಯ ಇತ್ತು ಅಂದರೆ ಜೀವನ ತುಂಬ ಚೆನ್ನಾಗಿರುತ್ತೆ. ನೈಟ್ ಮಲ್ಕೊಳ್ಳೋ ಟೈಮಲ್ಲಿ ನಾನು ಇವಾಗ ಒಂದು ತಿಂಗಳಿಂದನೂ ಕಾಲಿಗೆ ಕೊಬ್ಬರಿ ಎಣ್ಣೆನೆಲ್ಲ ಹಚ್ತಿದ್ದೀನಿ. ಕಾಲು ಉರಿ ಕಡಿಮೆ ಆಗಿದೆ, ಸ್ಕಿನ್ ಸಾಫ್ಟ್ ಆಗಿದೆ. ಸೊ ಒಳ್ಳೆ ನಿದ್ದೆ ಬರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಇದನ್ನೆಲ್ಲನೂ.